ನಮಸ್ಕಾರ ಎಲ್ರಿಗೂ. ICC ಮೆನ್ಸ್ T20 ವರ್ಲ್ಡ್ ಕಪ್ನ ಎರಡನೇ ಮ್ಯಾಚ್ ಸ್ಕಾಟ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ನ ಹೈಲೈಟ್ಸ್ಗೆ ಸ್ವಾಗತ. ಇವತ್ತು ಈ ಮ್ಯಾಚ್ ಈಡನ್ ಗಾರ್ಡನ್ ನಡೀತು. ಹಾಗೆ ಸ್ಕಾಟ್ಲೆಂಡ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಕೂಡ ಆಯ್ಕೆ ಮಾಡಿಕೊಂಡ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ವೆಸ್ಟ್ ಇಂಡೀಸ್ ಅವರು ಒಂದು ಉತ್ತಮ ಸ್ಕೋರ್ ಗಳಿಸಿದ್ರು. 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 182 ರನ್ ಹೊಡೆದ್ರು. ಓಪನಿಂಗ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬ್ರೆಂಡನ್ ಕಿಂಗ್ ಅವರು 30 ಬಾಲಿಗೆ 35 ಹೊಡೆದ್ರು. 22 ಬಾಲಿಗೆ 19 ರನ್ ಹೊಡೆದು ಕ್ಯಾಪ್ಟನ್ ಪ್ಲಸ್ ವಿಕೆಟ್ ಕೀಪರ್ ಶೇ ಹೋಪ್ ಅವರು. ನೆಕ್ಸ್ಟ್ ಬಂದ ಹಿಟ್ಮೇಯರ್ ಅವರು 36 ಬಾಲಿಗೆ 64 ಒಂದು ಒಳ್ಳೆ ಪ್ರದರ್ಶನ ಕೊಟ್ಟರು. ಈ ಪ್ರದರ್ಶನ ಅವರಿಗೆ ಮ್ಯಾಚ್ ಕೂಡ ದೊರೀತು. ನೆಕ್ಸ್ಟ್ ರೋಮನ್ ಪೌಲ್ ಅವರು 24, ಹಾಗೆ ಶರ್ಮನ್ ರುದರ್ಫೋರ್ಡ್ ಅವರು 26 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಕ್ರೂನಿ ಅವರು 2 ವಿಕೆಟ್ ಕೂಡ ಪಡ್ಕೊಂಡಿದ್ರು. ಈ ಚೇಸಿಂಗ್ನ ಬೆನ್ನತ್ತಿದ ಸ್ಕಾಟ್ಲೆಂಡ್ ಅವರು 18.5 ಓವರ್ಗಳಲ್ಲಿ 147 ರನ್ನಿಗೆ ಆಲ್ಔಟ್ ಆದರು. ಒಂದು ಯಾರಿಂದನೂ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಓಪನಿಂಗಲ್ಲಿ. ಆದರೆ ಮಿಡ್ಲ್ ಆರ್ಡ್ರಲ್ಲಿ ಕ್ಯಾಪ್ಟನ್ ಬ್ರೆಂಡಿಂಗ್ಟನ್ ಅವರು 24 ಬಾಲಿಗೆ 42 ಹೊಡೆದ್ರು. ಹಾಗೆ ಟಾಮ್ ಬ್ರೂಸ್ ಅವರು 28 ಬಾಲಿಗೆ 35 ಹೊಡೆದ್ರು. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಕೊಟ್ಟಿದ್ರು ಇವರು. 46 ಬಾಲಿಗೆ 78 ರನ್ ಹೊಡೆದಿದ್ರು 4 ವಿಕೆಟಿಗೆ. ಒಂದು ಸ್ವಲ್ಪ ಗೆಲ್ಲೋ ಕಡೆ ಹೋಗ್ತಾ ಇದ್ದಾಗ ರೊಮಾರಿಯೋ ಶೆಫರ್ಡ್ ಅವರು ಒಂದು ಓವರಲ್ಲಿ 4 ವಿಕೆಟ್ ತೊಗೊಂಡ್ರು. ಅದರಲ್ಲಿ ಒಂದು ಹ್ಯಾಟ್ರಿಕ್ ವಿಕೆಟ್ ಕೂಡ ಇತ್ತು. ಹ್ಯಾಟ್ರಿಕ್ ವಿಕೆಟ್ ಪ್ಲಸ್ 1 ವಿಕೆಟ್ ಎಕ್ಸ್ಟ್ರಾ ತೊಗೊಂಡು 4 ವಿಕೆಟ್ ತೊಗೊಂಡ್ರು. ಓವರಾಲ್ ಆಗಿ ಅವರು 3 ಓವರಿಗೆ 20 ರನ್ ಕೊಟ್ಟ 5 ವಿಕೆಟ್ ತೊಗೊಂಡ್ರು. ಇನ್ನು ಹೋಲ್ಡರ್ ಅವರು 3.5 ಓವರ್ಗಳಲ್ಲಿ 30 ರನ್ ಕೊಟ್ಟು 3 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಓವರಾಲ್ ವೆಸ್ಟ್ ಇಂಡೀಸ್ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು 2 ಪಾಯಿಂಟ್ಸ್ ಕೂಡ ಗೈನ್ ಮಾಡಿದ್ರು ಅಂತ ಹೇಳ್ಬೋದು. ಇಷ್ಟು ಈ ಮ್ಯಾಚ್ನ ಹೈಲೈಟ್ಸ್ ಆಗಿತ್ತು. ಧನ್ಯವಾದಗಳು.